26 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದವ ವಾಪಸ್ ಆಗಿದ್ದಾನೆ. ಪವಾಡ ಅನ್ನುವಂತ ರೀತಿಯಲ್ಲಿ ತನ್ನ ಮನೆಗೆ ಸೇರ್ಕೊಂಡಿದ್ದಾನೆ ಪುತ್ರ. ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ ಹೃದಯ ಸ್ಪರ್ಶಿ ಘಟನೆ ಒಂದು ನಡೆದಿದೆ. ಬರೋಬ್ಬರಿ 26 ವರ್ಷಗಳ ಹಿಂದೆ ಈತ ಮನೆ ಬಿಟ್ಟು ಹೋಗಿದ್ದ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಧರ್ಮಸ್ಥಳದಲ್ಲಿ ಹೃದಯ ಸ್ಪರ್ಶಿ ಘಟನೆ ಒಂದು ನಡೆದಿದೆ. ವಾಪಸ್ ಮನೆಗೆ ಬಂದಿದ್ದಾನೆ ತಾನೆ. 12ನೇ ವಯಸ್ಸಿದ್ದಾಗ ಈತ ಮನೆ ಬಿಟ್ಟು ಹೋಗಿದ್ದ. ಧರ್ಮಸ್ಥಳದ ಸತೀಶ್ ಅನ್ನುವಂಥ ವ್ಯಕ್ತಿ. ಆತನಿಗೆ 12 ವರ್ಷ ಇದ್ದಾಗ 26 ವರ್ಷದ ನಂತರ ಈಗ ವಾಪಸ್ ಬಂದಿದ್ದಾರೆ ಸತೀಶ್. ಅವರು ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡ್ಕೊಂಡಿದ್ರಂತ ಇಲ್ಲಿವರೆಗೆ. ಸ್ನೇಹಿತರ ಜೊತೆ ಧರ್ಮಸ್ಥಳ ದೇಗುಲಕ್ಕೆ ಬಂದಂತಹ ಸಂದರ್ಭದಲ್ಲಿ ವಾಪಸ್ ಬಂದಿದ್ದಾರೆ. ತಮ್ಮಂದಿರ ಹೆಸರು ನೆನೆದು ಅವರಿಗಾಗಿ ಹುಡುಕಾಡಿದ್ದಾರೆ ಸತೀಶ್. ಅಂಗಡಿಯವರನ್ನ ಕೇಳಿ ಮನೆಗೆ ಹೋಗಿದ್ದಾರೆ. ಅವರ ಮನೆ ದಾರಿಯನ್ನ ಪತ್ತೆ ಹಚ್ಚಿದ್ದಾರೆ ಸತೀಶ್. ಕೊನೆಗೂ ತನ್ನವರ ಮನೆಯನ್ನ ಸೇರಿದ್ದಾರೆ ಸತೀಶ್. ಅವನು ಹುಟ್ಟಿದಂತ ಮನೆಯನ್ನ ಸೇರಿದ್ದಾರೆ. ಸದ್ಯ ಅವರು ಮತಾಂತರಗೊಂಡಿದ್ದಾರೆ ಸತೀಶ್ ಅನ್ನುವಂತ ಮಾಹಿತಿ ಇದೆ. ಹೆಸರು ಕೂಡ ಬದಲಾವಣೆ ಆಗಿದೆ. ಅವರದು ಸಲೀಂ ಅಂತ ಹೆಸರನ್ನ ಬದಲಾವಣೆ ಮಾಡಿಕೊಂಡಿದ್ದಾರೆ. ಮದುವೆ ಕೂಡ ಆಗಿದೆ ಅವರಿಗೆ. ತಾಲೀಮಾ ಅನ್ನುವ ಆಕೆಯನ್ನ ಮದುವೆ ಆಗಿದ್ದಾರೆ ಸಲೀಂ. ಕನ್ವರ್ಟ್ ಆಗಿದ್ದಾರೆ ಇಸ್ಲಾಂ ಧರ್ಮಕ್ಕೆ. ಮತಾಂತರಗೊಂಡು ಅವರ ಹೆಸರು ಬದಲಾವಣೆ ಆಗಿದೆ ಸಲೀಂ ಅಂತ. ಅವರ ಮೊದಲ ಹೆಸರು ಸತೀಶ್. ಇತ್ತೀಚೆಗೆ ಹಲವು ದೇಗುಲಗಳಿಗೆ ಆತನ ತಾಯಿ ಹರಕೆ ಹೊತ್ಕೊಂಡಿದ್ರಂತೆ ಮಗ ವಾಪಸ್ ಬರಲಿ ಅಂತ. ಹಾಗಾಗಿ ನನ್ನ ಹರಕೆ ಕೊನೆಗೂ ಫಲಿಸ್ತು ಅಂತ ತಾಯಿ ತನ್ನ ಸಂತಸವನ್ನ ಈಗ ವ್ಯಕ್ತಪಡಿಸಿದ್ದಾರೆ. ಸಹಜವಾಗಿ ಎಲ್ಲ ತಾಯಂದಿರಿಗೂ ಇಂತಹ ಸಂತಸ ಆಗತ್ತೆ. ಇಂತಹ ಪರಿಸ್ಥಿತಿ ಏನಾಗಿದ್ರು ಆಗಿತ್ತು. 26 ವರ್ಷ ಬರೋಬ್ಬರಿ ಆತ ಮನೆ ಬಿಟ್ಟು ಹೋಗಿದ್ದು. ಮಹಾರಾಷ್ಟ್ರದಲ್ಲಿ ಇದ್ದ ಇಲ್ಲಿವರೆಗೂ ಏಕಾಏಕಿ ವಾಪಸ್ ಬಂದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಸಂಪರ್ಕದಲ್ಲಿದ್ದಾರೆ. ಕಿಶನ್, ನಿಜಕ್ಕೂ ಹೃದಯ ಸ್ಪರ್ಶಿ ಘಟನೆನೇ ಇದು. ಯಾವ ರೀತಿಯಾದಂತಹ ಸಂತಸ ಇದೆ ಆ ಕುಟುಂಬದಲ್ಲಿ ಈಗ? ಅರುಣ್, 2000 ಇಸವಿಯಲ್ಲಿ ಸತೀಶ್ಗೆ 12 ವರ್ಷ ಆಗಿತ್ತು. ಆಗ ಧರ್ಮಸ್ಥಳದ ಲಕ್ಷ ದೀಪೋತ್ಸವಕ್ಕೆ ಒಂದು ಸರ್ಕಸ್ ಕಂಪನಿ ಬಂದಿತ್ತು. ಆ ಸರ್ಕಸ್ ಕಂಪನಿ ಜೊತೆ ಕೆಲಸಕ್ಕೆ ಅಂತ ಹೇಳಿ ಸತೀಶ್ ಕೂಡ ಹೋಗಿದ್ದಾರೆ. ಆವಾಗ ಮನೆಯಲ್ಲಿ ಸಣ್ಣ ವಿಚಾರಕ್ಕೆ ಮನಸ್ತಾಪಗೊಂಡು ಹೋಗಿರುವಂತದ್ದು. ಯಾವಾಗ ಮುಂಬೈಗೆ ಸೇರಿದ್ರು, ಆ ಬಳಿಕ ಇಡೀ ಮನೆಯ ನೆನಪನ್ನೇ ಅವರು ಮರೆತು ಬಿಟ್ಟಿದ್ರು. ಸುಮಾರು 26 ವರ್ಷಗಳು ಇವತ್ತಿಗೆ ಸಂತ ಬಂತು. ಈ 26 ವರ್ಷಗಳಿಂದಲೂ ಕೂಡ ಅವರು ಮನೆಯ ನೆನಪನ್ನ ಮಾಡಿಕೊಂಡಿರಲಿಲ್ಲ. ಊರಿನ ನೆನಪು ಕೂಡ ಅವರಿಗೆ ಅಸ್ಪಷ್ಟವಾಗಿತ್ತು. ಯಾಕಂದ್ರೆ ಅವರು ಹೋಗಿರುವಂತದ್ದು 12 ವರ್ಷ ಇರುವಾಗ. ಆದ್ರೆ ಇತ್ತೀಚೆಗೆ ಧರ್ಮಸ್ಥಳಕ್ಕೆ ಬಂದಾಗ ಮತ್ತೆ ಅವರ ಮನೆ ನೆನಪಾಗಿದೆ. ತಾನು ಇಲ್ಲೇ ಸರ್ಕಸ್ ಕಂಪನಿ ಜೊತೆ ಬಂದಿರೋದಾಗಿ ಕೂಡ ನೆನಪಾಗಿದೆ. ಹಾಗಾಗಿ ಅವರು ನೆನಪು ಮಾಡಿ ಧರ್ಮಸ್ಥಳದ ಅಶೋಕ್ ನಗರದ ಅಂಗಡಿ ಬಳಿ ವಿಚಾರಿಸಿದ್ದಾರೆ. ತಮ್ಮ ಸಹೋದರರ ಹೆಸರು ಹೇಳಿದಾಗ ಅವರ ಮನೆ ಗೊತ್ತಾಗಿದೆ, ಅವರ ಮೂಲವೂ ಕೂಡ ಗೊತ್ತಾಗಿದೆ. ಹಾಗಾಗಿ ನೇರವಾಗಿ ಅವರ ತಾಯಿ ಅಕ್ಕು ಅನ್ನೋದು ಅವರ ಹೆಸರು. ಆ ಮಗನಿಗಾಗಿ ಸಾಕಷ್ಟು ಹುಡುಕಾಟ ಮಾಡಿದ್ರು, ಸಾಕಷ್ಟು ದೇವರ ಬಳಿ ಹರಕೆಯನ್ನು ಹೇಳಿದ್ರು. ಕೊನೆಗೂ ಅವರ ಹರಕೆ ನೆರವೇರಿದೆ. ಸತೀಶ್ ಮತ್ತೆ ಅಕ್ಕು ಅಂದ್ರೆ ಅವರ ತಾಯಿಯ ಮಡಿಲಿಗೆ ಸೇರಿದ್ದಾರೆ. ಆದ್ರೆ ಸತೀಶ್ಗೆ ಈಗಾಗಲೇ ಮದುವೆ ಆಗಿದ್ದು 2 ಮಕ್ಕಳು ಕೂಡ ಇದ್ದಾರೆ. ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡಿದ್ದಾರೆ. ಆದ್ರೆ ಮಗ ಮತ್ತೆ ತಮ್ಮ ಬಳಿಯೇ ಇರಲಿ ಅನ್ನೋದು ತಾಯಿಯ ಮಹದಾಸೆ. ಹಾಗಾಗಿ ಮುಂಬೈಗೆ ಹೋಗಿ ತನ್ನ ಕುಟುಂಬವನ್ನ ಕರೆತರೋದಾಗಿ ಈಗ ಸತೀಶ್ ಮತ್ತೆ ಮುಂಬೈಗೆ ಹೋಗಿದ್ದಾರೆ. ಮುಂಬೈಯಿಂದ ನೇರವಾಗಿ ಇಡೀ ಫ್ಯಾಮಿಲಿ ಜೊತೆ ಧರ್ಮಸ್ಥಳಕ್ಕೆ ಬಂದು ತಮ್ಮ ಜೊತೆ ಕೆಲ ದಿನಗಳ ಕಾಲ ಇರೋದಾಗಿ ಕೂಡ ತಾಯಿಯ ಜೊತೆ ಹೇಳಿದ್ದಾರೆ. ಹಾಗಾಗಿ ಇದೊಂದು ಅಪೂರ್ವ ಸಂಗಮ ಅಂತ ಹೇಳ್ಬೋದು. ಆ ಧರ್ಮಸ್ಥಳದ ಮಂಜುನಾಥನ ಪವಾಡದಿಂದ ನನ್ನ ಮಗ ಸಿಕ್ಕಿದ ಅಂತ ಹೇಳಿ ಖುಷಿಯನ್ನ ಅಕ್ಕು ಅವರು ವ್ಯಕ್ತಪಡಿಸ್ತಾ ಇರುವಂತದ್ದು. ಥ್ಯಾಂಕ್ ಯು ಕಿಶನ್ ಡೀಟೇಲ್ಸ್ಗೆ.